ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಪ್ರೀತಿಯ 9ನೇ ತರಗತಿ ಮಕ್ಕಳೇ, ಈ ವಿಡಿಯೋ ನಿಮಗಾಗಿ 2025-26ನೇ ಸಾಲಿನಲ್ಲಿ DSERT ಕಡೆಯಿಂದ ನಿಮಗೆ ಪ್ರಶ್ನೆ ಪತ್ರಿಕೆ ಬರ್ತದೆ ಮತ್ತು ಬೋರ್ಡ್ ಕಡೆಯಿಂದ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತಿಳಿಸಲಾಗಿದೆ. ಹಾಗಾಗಿ ಈ ವರ್ಷ ನಿಮಗೆ ಗೌರ್ಮೆಂಟ್ ಕಡೆಯಿಂದನೇ ಅಂದರೆ ಬೋರ್ಡ್ ಕಡೆಯಿಂದ ನಿಮಗೆ ಕ್ವಶನ್ ಪೇಪರ್ಸನ್ನು ಕೊಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಯಾವುದಕ್ಕೆ? ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂತೇಳಿ. ವಿಶೇಷವಾಗಿ ಕನ್ನಡ ಪ್ರಥಮ ಭಾಷೆ ಓದ್ತಿರುವಂತಹ 9ನೇ ತರಗತಿ ಮಕ್ಕಳಿಗೆ ಯಾವ ಪಾಠದಿಂದ ಪ್ರಶ್ನೆಗಳು ಬರ್ತವೆ ಅಥವಾ ಯಾವ ಪದ್ಯ, ಯಾವ ಪೂರಕ, ಯಾವುದನ್ನು ಓದಬೇಕು, ಯಾವುದನ್ನು ಓದುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈಗಾಗಲೇ ನೀಲಿ ನಕಾಶೆಯನ್ನು ಅಥವಾ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ, ಲೆಸನ್ ವೈಸ್ ವೆಯ್ಟೇಜನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬಹಳ ಸುಲಭ ಆಗುತ್ತೆ ಮಕ್ಕಳೇ ಈ ರೀತಿ ಕೊಟ್ಟಿರೋದು. ಈಗಾಗಲೇ 10ನೇ ತರಗತಿಗೂ ಕೂಡ ಇದೇ ಪ್ಯಾಟ್ರನನ್ನು ಬಳಸ್ತಾ ಇರುವಂಥದ್ದು. ಹಾಗಾಗಿ ನಿಮಗೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ನಾನೀಗ ಯಾವ್ಯಾವ ಪಾಠದಲ್ಲಿ, ಯಾವ್ಯಾವ ಪದ್ಯದಲ್ಲಿ, ಯಾವ ಪೂರಕದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೀವು ಸಾಧ್ಯ ಆದರೆ ನೀವು ಪುಸ್ತಕವನ್ನು ತೆಗೆದಿಟ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಂಡ್ರೂ ನಿಮಗೆ ಒಳ್ಳೆಯದಾಗತ್ತೆ. ನಾನು ಇಲ್ಲಿ ಆ ಚಿತ್ರವನ್ನು ಕೂಡ ಬ್ಲೂ ಪ್ರಿಂಟನ್ನು ಕೂಡ ಹಾಕ್ತೀನಿ ಕೊನೆಯಲ್ಲಿ. ಗಮನಿಸಿ, ಮೊದಲಿಗೆ ಇಲ್ಲಿ ನಮಗೆ ಯಾವ ರೀತಿ ಕೇಳ್ತಾರೆ ಅಂತಂದರೆ 1 ವಾಕ್ಯದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 5 ಅಂಕಗಳು ಸಂಬಂಧಪಟ್ಟಂತೆ ವ್ಯಾಕರಣದಲ್ಲಿ ಕೇಳ್ತಾರೆ. ಈಗ ನಾನು 1, 2, 3, 4 ಅಂಕದ ಪ್ರಶ್ನೆಗಳು ಯಾವ ಪಾಠ, ಪದ್ಯ, ಪೂರಕದಿಂದ ಬರ್ತವೆ ಅಂತ ಹೇಳ್ತೀನಿ ನೋಡಿ. ಪ್ರಜಾನಿಷ್ಠೆ ಪಾಠದಿಂದ ನೀವು ಓದಬೇಕಾಗಿರುವಂಥದ್ದು ಯಾವುದು ಅಂತಂದರೆ 4 ಅಂಕದ ಪ್ರಶ್ನೆಯನ್ನು ಓದಬೇಕಾಗತ್ತೆ. ಮೊದಲನೇ ಪಾಠ ಪ್ರಜಾನಿಷ್ಠೆಯಲ್ಲಿ 4 ಅಂಕದ ಪ್ರಶ್ನೆ ಅಂತಂದರೆ, ಇಲ್ಲಿ 4 ಅಂಕದ ಪ್ರಶ್ನೆ ಅಂತಂದರೆ ನಿಮಗೆ ಪಾಠದಿಂದ 4 ಅಂಕ ಬರುವಂಥದ್ದು ಖಂಡಿತವಾಗಲೂ ಕೂಡ 8-10 ವಾಕ್ಯದಲ್ಲಿ ಬರೆಯುವಂತಹ ಪ್ರಶ್ನೆನೇ ಕೇಳ್ತಾರೆ. ಹಾಗಾಗಿ ಪ್ರಜಾನಿಷ್ಠೆ ಪಾಠ ಇಲ್ಲಿ 8-10 ವಾಕ್ಯದಲ್ಲಿ ಕೇಳ್ತಾರೆ. ಅದನ್ನು ಓದ್ಕೊಂಡ್ರೆ ಸಾಕು. ಇನ್ನು ಉಳಿದಂತೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಅಥವಾ 3 ಅಂಕ ಅಂತಂದರೆ ಸಂದರ್ಭ ಮತ್ತು ಕವಿ ಪರಿಚಯ ಕೇಳಲ್ವ ಅಂದರೆ ಖಂಡಿತವಾಗ್ಲೂ ಕೇಳಲ್ಲ. ನಿಮಗೆ ಕೇಳುವಂಥದ್ದು ಇಲ್ಲಿ 8-10 ವಾಕ್ಯದ ಮಾತ್ರ ಕೇಳ್ತಾರೆ. ಹಾಗಾಗಿ ಅದನ್ನು ಓದ್ಕೊಂಡ್ರೆ ಸಾಕು. ಇನ್ನು ಬೆಡಗಿನ ತಾಣ ಜಯಪುರ ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಉಳಿದಂತೆ ಸಂದರ್ಭ ಕೇಳಲ್ಲ, ಹಾಗೆ ಅಲ್ಲಿ ಕವಿ ಪರಿಚಯ ಇರೋದಿಲ್ಲ, ಮತ್ತು ಅಲ್ಲಿ ನಿಮಗೆ ಇನ್ನೊಂದು 8-10 ವಾಕ್ಯನೂ ಕೂಡ ಇರೋದಿಲ್ಲ. ರಾಮರಾಜ್ಯ ಪಾಠದಲ್ಲಿ ಯಾವುದು ಕೇಳ್ತಾರೆ ಅಂದರೆ ಇದ್ರೂ ಕೂಡ ಅಷ್ಟೇ 1 ಅಂಕದ್ದು 1, 2 ಅಂಕದ್ದು 1. ಉಳಿದಂತೆ ಸಂದರ್ಭ ಕೇಳಲ್ಲ ಮತ್ತು ಕವಿ ಪರಿಚಯ ಕೇಳಲ್ಲ, 8-10 ವಾಕ್ಯ ಕೇಳಲ್ಲ. 1 ಅಂಕದ್ದು 2 ಅಂಕದ್ದು ಓದ್ಕೊಂಡ್ರೆ ಸಾಕು. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ ಈ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಬಹಳ ಕ್ಲಿಯರ್ ಮಕ್ಕಳೇ. 3 ಅಂಕದ 1 ಪ್ರಶ್ನೆ ಅಂತಂದರೆ ಇಲ್ಲಿ ಸಂದರ್ಭವನ್ನೇ ಕೇಳಬೇಕು. ಇನ್ನೊಂದು 3 ಅಂಕದ 1 ಪ್ರಶ್ನೆ ಅಂದರೆ ಕವಿ ಪರಿಚಯಕ್ಕೂ ಕೂಡ 3 ಅಂಕ ಇದೆ. ಆದರೆ ಈ ಪಾಠದಲ್ಲಿ ಕವಿ ಪರಿಚಯ ಇಲ್ಲ. ಹಾಗಾಗಿ ಸಂದರ್ಭ ಮಾತ್ರ ಕೇಳ್ತಾರೆ ಈ ಪಾಠದಲ್ಲಿ. ಉಳಿದಂತೆ 1 ವಾಕ್ಯ, 2 ವಾಕ್ಯ ಅಥವಾ 8-10 ವಾಕ್ಯನೂ ಕೂಡ ಕೇಳಲ್ಲ. ಇಲ್ಲಿ ಕೇಳುವಂಥದ್ದು ಸಂದರ್ಭ ಮಾತ್ರ. ಇನ್ನು ಜನಪದ ಕಲೆಗಳ ವೈಭವ ಪಾಠಕ್ಕೆ ಬಂದಾಗ 2 ಅಂಕದ 2 ಪ್ರಶ್ನೆ ಕೇಳ್ತಾರೆ. 1 ಅಂಕ ಕೇಳಲ್ಲ, 3 ಅಂಕ ಕೇಳಲ್ಲ, 4 ಅಂಕ ಕೇಳೋದಿಲ್ಲ, ಸಂದರ್ಭನೂ ಕೇಳಲ್ಲ. ಹಾಗಾಗಿ ಇಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ಗಮನಿಸ್ಕೋಬೇಕು. ಅದನ್ನು ಮಾತ್ರ ಓದ್ಕೊಂಡ್ರೆ ಸಾಕು. ಅಧಿಕಾರ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ. ಇಲ್ಲೇನಾಗತ್ತಪ್ಪ 3 ಅಂಕದ 1 ಪ್ರಶ್ನೆ ಅಂತಂದರೆ ಅಧಿಕಾರ ಪಾಠವನ್ನು ಬರೆದಿರುವಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಗಿರೀಶ್ ಕಾರ್ನಾಡ್ರವರು. ಇದರಿಂದ ಸಂದರ್ಭನೂ ಕೇಳಬಹುದು ಅಥವಾ ಕವಿ ಪರಿಚಯನೂ ಕೂಡ ಕೇಳಬಹುದು. ಹಾಗಾಗಿ ನೀವು ಇಲ್ಲಿ ಸಂದರ್ಭನೂ ಓದಬೇಕು, ಕವಿ ಪರಿಚಯನೂ ಕೂಡ ಓದಬೇಕು. ಉಳಿದಂತೆ 1 ವಾಕ್ಯದ್ದು 2 ಅಂಕದ್ದು ಅಥವಾ 4 ಅಂಕದಕ್ಕೆ ಇಲ್ಲಿ ಕೇಳಲ್ಲ. ಇನ್ನು ನಾ ಕಂಡಂತೆ BGL ಸ್ವಾಮಿ ಈ ಪಾಠದಲ್ಲಿ 3 ಅಂಕದ್ದು 1. ಇದು ಕೂಡ ಸೇಮ್ ಸಂದರ್ಭ ಅಥವಾ SL ಭೈರಪ್ಪನವ್ರ ಬಗ್ಗೆ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಈ ಸಂದರ್ಭ ಮತ್ತು ಕವಿ ಪರಿಚಯ ಓದ್ಕೋಬೇಕು.
ಹರಲೀಲೆ ಪಾಠದಲ್ಲಿ ಏನು ಮಾಡ್ತಾರಪ್ಪ ಅಂದರೆ 1 ಅಂಕದ್ದು ಒಂದು ಪ್ರಶ್ನೆ, 3 ಅಂಕದ್ದು ಒಂದು ಪ್ರಶ್ನೆ. ಅಂದರೆ ಇಲ್ಲಿ ಸಂದರ್ಭ ಒಂದು ವಾಕ್ಯದ್ದು ಒಂದು, ಮತ್ತು ಅದರ ಜೊತೆಗೆ ಹರಿಹರವನ್ನು ಕೇಳ್ತಾರೆ, ಕವಿ ಪರಿಚಯವನ್ನು. ಹಾಗಾಗಿ ಅದನ್ನು ನೋಡ್ಕೋಬೇಕು. ಪಾರಿವಾಳ ಪದ್ಯದಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಪದ್ಯದ ವಿಷಯಕ್ಕೆ ಬಂದಾಗ. ಇಲ್ಲಿ ಪಾಠದಲ್ಲಿ 4 ಅಂಕದ ಒಂದು ಪ್ರಶ್ನೆ ಅಂತಂದರೆ ಖಂಡಿತವಾಗಲೂ ಅಲ್ಲಿ 8 ವಾಕ್ಯ ಮಾತ್ರ ಕೇಳ್ತಾ ಇದ್ರು. ಆದರೆ ಪದ್ಯದಲ್ಲಿ ಹಾಗಾಗಲ್ಲ. 4 ಅಂಕ ಅಂತಂದರೆ ಇಲ್ಲಿ ಪದ್ಯದ ವಿಭಾಗದಲ್ಲಿ ಬಂದಾಗ, ಪದ್ಯಕ್ಕೆ ಬಂದಾಗ 4 ಅಂಕ ಅಂದರೆ ಒಂದರಲ್ಲಿ ಕಂಠಪಾಠ ಕೇಳ್ತಾರೆ, ಕಂಠಪಾಠ ಪದ್ಯದ ಕೇಳ್ತಾರೆ 4 ಅಂಕ. ಇನ್ನೊಂದು ಸಾರಾಂಶ ಕೇಳ್ತಾರೆ, ಆ ಸಾರಾಂಶ ಅಥವಾ ಭಾವಾರ್ಥ ಬರೆಯುವಂಥದ್ದು ಕೇಳ್ತಾರೆ. ಮತ್ತು ಇನ್ನೊಂದು 3ನೇದು 8 ಅಥವಾ 10 ವಾಕ್ಯದಲ್ಲಿ ಬರೆಯುವಂಥದ್ದು ಕೇಳ್ತಾರೆ. ಹಾಗಾಗಿ ಪಾರಿವಾಳ ಪದ್ಯದಲ್ಲಿ ನೀವೇನೇನು ಓದಬೇಕು ಅಂತಂದರೆ 4 ಅಂಕದ ಒಂದು ಪ್ರಶ್ನೆ ಅಂತ ಕೇಳಿದ್ದಾರೆ. ಹಾಗಾಗಿ ನೀವು ಒಂದು ಕಂಠಪಾಠದ ಪದ್ಯ ಯಾವುದು? ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಆ 6 ಸಾಲುಗಳು ಬರ್ತವೆ, ಆ 6 ಸಾಲನ್ನು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಸಾರಾಂಶ ಅಥವಾ ಭಾವಾರ್ಥ ಬರೆಯುವಂಥದ್ದು, ಆ ಪದ್ಯದಲ್ಲಿ ಯಾವುದಾದ್ರೂ ಒಂದು ಪ್ಯಾರ ಕೊಡಬಹುದು, ಆ ಪ್ಯಾರದ ಅರ್ಥ ಬರೀಬೇಕು ಮತ್ತು ಅದರ ಮೌಲ್ಯವನ್ನು ಬರೀಬೇಕಾಗತ್ತೆ. ಅಥವಾ 8-10 ವಾಕ್ಯದಲ್ಲಿ ಪಾರಿವಾಳ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ, ಆ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಹೇಳ್ತಾರೆ. ಹಾಗಾಗಿ 8-10 ವಾಕ್ಯನೂ ಓದಬೇಕು, ಸಾರಾಂಶ ಓದಬೇಕು, ಕಂಠಪಾಠಕ್ಕೆ ಓದಬೇಕು. 4 ಅಂಕದ ಒಂದು ಪ್ರಶ್ನೆ ಪಾರಿವಾಳ ಪದ್ಯದಿಂದ. ಇನ್ನು ಉಳಿದಂತೆ ಹೊಸ ಹಾಡು ಪದ್ಯದಿಂದ 3 ಅಂಕದ ಒಂದು ಪ್ರಶ್ನೆ. ಅಂದರೆ ಇಲ್ಲಿ ಸಂದರ್ಭ ಮತ್ತು ಇನ್ನೊಂದೇನು ಕೇಳ್ತಾರೆ, ಈಗಾಗಲೇ ಗೊತ್ತಿರಬೇಕು ನಿಮಗೆ. 3 ಅಂಕ ಅಂದರೆ ಏನು? ಕವಿ ಪರಿಚಯ. ಗುಡ್. ನೆಕ್ಸ್ಟ್ ಚಕ್ರಗ್ರಹಣ ಪದ್ಯದಿಂದ ಇದು ಕೂಡ 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಹೊಸ ಹಾಡಿನಲ್ಲಿ ಕವಿ ಪರಿಚಯ ಯಾರು? ಕಯ್ಯಾರ ಕಿಂಗಣ್ಣರೇ ಕೇಳ್ತಾರೆ, ಸಂದರ್ಭ. ಚಕ್ರಗ್ರಹಣದಲ್ಲಿ ದೇವಿದಾಸರ ಬಗ್ಗೆ ಕೇಳ್ಬೋದು ಮತ್ತು ಸಂದರ್ಭ ಯಾವುದಾದ್ರೂ ಕೇಳ್ಬೋದು. ಬಲಿಯನ್ನಿತ್ತೊಡೆ ಮುನಿವೆ ಈ ಪದ್ಯದಿಂದ 1 ಅಂಕದ್ದು ಒಂದು, 3 ಅಂಕದ್ದು ಒಂದು ಅಂಕ ಗೊತ್ತಿದೆ, 3 ಅಂಕ ಸ್ವಲ್ಪ ಕನ್ಫ್ಯೂಷನ್, ಯಾವ್ದು ಕೇಳ್ತಾರೆ ಗೊತ್ತಿಲ್ಲ. ಸಂದರ್ಭ ಕೇಳ್ಬೋದು ಅಥವಾ ಜನ್ನನ ಪರಿಚಯವನ್ನು ಕೇಳಬಹುದು. ಹೇಮಂತ ಪದ್ಯದಲ್ಲಿ 4 ಅಂಕದ ಒಂದು ಪ್ರಶ್ನೆ. 4 ಅಂಕ ಅಂದರೆ ಮತ್ತೆ ಇಲ್ಲಿ ನೋಡಿ, ಅದರಲ್ಲೂ ಕೂಡ ಅಷ್ಟೇ ಕಂಠಪಾಠ, ಸಾರಾಂಶ, 8 ವಾಕ್ಯ. ಕಂಠಪಾಠಕ್ಕೆ ಇರುವಂಥದ್ದು ಯಾವುದು? ಹೇಮಂತದಲ್ಲಿ ಹೇಮಂತ ಋತುರಾಜನಿಳೆಗೆ ಬಂದಿಳು ಒಂದು ಹೂವಿಲ್ಲ, ಈ ಪದ್ಯ ಏನಿದೆಯೇ ಅದು. ಅಥವಾ ಹೇಮಂತ ಕಠಿಣ ಶಾಸನವಿಂತು, ಅದನ್ನು ಯಾವ ರೀತಿ ಹೇಮಂತನ ಆಳ್ವಿಕೆ ಯಾವ ರೀತಿ ಇತ್ತು ಅಂತ ಹೇಳುವಂಥದ್ದು ಅದು ಕೇಳ್ಬೋದು. ಅಥವಾ ಸಾರಾಂಶವನ್ನು ಬರೆಯುವಂತ ಕೇಳ್ಬೋದು, ಅಥವಾ 8 ವಾಕ್ಯ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ನೆಕ್ಸ್ಟ್ ತತ್ವಪದಗಳು. ಇದರಲ್ಲಿ 1 ಅಂಕದ್ದು ಒಂದು, 3 ಅಂಕದ್ದು ಒಂದು. 3 ಅಂಕ ಇಲ್ಲಿ ಸಂದರ್ಭ, ಅದರ ಜೊತೆಗೆ ತತ್ವಪದಗಳನ್ನು ಬರೆದಿರುವಂಥವ್ರು 2 ಕವಿಗಳು. ಒಂದು ಕಡಕೋಳ ಮಡಿವಾಳಪ್ಪ, ಇನ್ನೊಬ್ಬರು ಶಿಶುನಾಳ ಶರೀಫರು. ಇವರು 2 ಬಗ್ಗೆ ಯಾರಾದರೂ ಒಬ್ಬರ ಬಗ್ಗೆ ಕೇಳುವ ಸಾಧ್ಯತೆ ಇದೆ. ಮುಂದೆ ನಿನ್ನ ಮುತ್ತಿನ ಸತ್ತಿಗೆನಂತ ಸಲಹು, ಇದು ಕೂಡ ಹಾಗೆ 4 ಅಂಕದ ಒಂದು ಪ್ರಶ್ನೆ. ಅಂದರೆ ಕಂಠಪಾಠ, ಸಾರಾಂಶ, 8 ವಾಕ್ಯ. ಸಂದಕಾರರಲ್ಲೂ ಕಣ್ಣೀರು ಹಗಲಂ ನೋಡಲೆಂದು ಬಂದರೋ ಸುರಾಸುರ ಅಬುದಿಯಂ ಮತಿಸುವೊಂದು. ಅಥವಾ ಬಡತನದ ಹೊತ್ತಾನೆ ದೊರಕೆ ಫಲವೇನು. ಇವೆರಡು ಪ್ಯಾರದಲ್ಲಿ ಯಾವುದಾದ್ರು ಒಂದು ಪ್ಯಾರವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅಥವಾ 8 ವಾಕ್ಯ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. 4 ಅಂಕದ ಒಂದು ಪ್ರಶ್ನೆ ನಿನ್ನ ಮುತ್ತಿನ ಸತ್ತಿಗೆ ಸಲಹು ಪದ್ಯದಲ್ಲಿ. ಕನ್ನಡ ನಾಡು ನುಡಿ ಪದ್ಯದಲ್ಲಿ 2 ಅಂಕದ 2 ಪ್ರಶ್ನೆ ಕೇಳ್ತಾರೆ. ಭಾಳ ಸುಲಭ. ಅಲ್ಲಿ 5 ಪ್ರಶ್ನೆ ಇದೆ, 5ರಲ್ಲಿ 2 ನೀವು ಓದ್ಕೊಂಡ್ರೆ, 5 ಓದ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅಲ್ಲಿ 2 ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ 4 ಅಂಕ ಸಿಗ್ತದೆ 2 ಪ್ರಶ್ನೆಗಳನ್ನು ಬರೆಯೋದ್ರಿಂದ. ಇನ್ನು ಪೂರಕಕ್ಕೆ ಬಂದಾಗ ಪುಟ್ಟ ಹಕ್ಕಿ ಪದ್ಯದಿಂದ 2 ಅಂಕದ ಒಂದು ಪ್ರಶ್ನೆ ಬಹಳ ಬಹಳ ಮುಖ್ಯ ಮಕ್ಕಳೇ. 2 ಪೂರಕ ಪಾಠದಲ್ಲಿ ಇಲ್ಲಿ ನಮಗೆ ಒಟ್ಟು 6 ಪೂರಕಗಳಿದ್ದಾವೆ. ಯಾವುದಾದ್ರೂ ಒಂದು ಪೂರಕ ಪಾಠವನ್ನು ಕೈ ಬಿಡುತ್ತಾರೆ, ಉಳಿದಂತೆ ಒಂದು ಪೂರಕದಲ್ಲಿ 1 ಅಂಕದ್ದು ಒಂದು, 2 ಅಂಕದ 4 ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಪುಟ್ಟ ಹಕ್ಕಿ ಪದ್ಯದಲ್ಲಿ 2 ಅಂಕದ್ದು ಒಂದು ಪ್ರಶ್ನೆ. ಚನ್ನಭೈರಾದೇವಿ ನಾಟಕದಲ್ಲಿ ಅದು ಕೂಡ 2 ಅಂಕದ್ದು ಒಂದು ಪ್ರಶ್ನೆ ಕೇಳ್ತಾರೆ. ಸಿರಿಯ ನಿನ್ನೇನ ಬಣ್ಣಿಪೆನು ಈ ಪದ್ಯದಲ್ಲಿ 1 ಅಂಕದ್ದು ಒಂದು ಕೇಳ್ತಾರೆ. ಹಾಗಾಗಿ ಇದನ್ನು 1 ಅಂಕಕ್ಕೆ ಓದ್ಕೋಬೇಕು.
ಉಳಿದಂತೆ ಉರಿದ ಬದುಕು ಪಾಠದಲ್ಲಿ ಇದರಲ್ಲೂ 2 ಅಂಕದ್ದು ಒಂದು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟು ನನ್ನಾಸೆ ಮತ್ತು ಗುಣಸಾಗರಿ ಪಂಡರೀಬಾಯಿ ಇವೆರಡೂ ಪಾಠದಲ್ಲಿ ಆಪ್ಷನ್ ಇಟ್ಕೊಂಡಿದ್ದಾರೆ. ಒಂದು ನನ್ನಾಸೆಯಲ್ಲಿ ಕೇಳಬಹುದು ಅಥವಾ ಪಂಡರೀಬಾಯಲ್ಲಿ ಕೇಳಬಹುದು. ಯಾವುದೇ ಪಾಠದಿಂದ ಕೇಳಿದ್ರೂ 2 ಅಂಕದ್ದು ಒಂದು ಪ್ರಶ್ನೆ ಕೇಳ್ತಾರೆ. ಹೀಗಾಗಿ ಇದನ್ನು ನೀವು ಗಮನಿಸ್ಕೊಳ್ಬೇಕು. ಮತ್ತು ಒಟ್ಟು ಇದು ನಾನು ಈಗ ತಿಳಿಸಿರುವಂಥದ್ದು ಏನಿದೆ ಅದನ್ನು ಓದ್ಕೊಂಡ್ರೆ ಸಾಕು. ನೀವು ಉಳಿದಂತೆ ಯಾವುದನ್ನು ಓದುವ ಅವಶ್ಯಕತೆ ಇಲ್ಲ. ವ್ಯಾಕರಣಾಂಶಗಳು 10 ವ್ಯಾಕರಣಾಂಶಗಳು. ಅಲಂಕಾರಕ್ಕೆ 3 ಅಂಕ, ಉಪಮಾಲಂಕಾರ, ರೂಪಕಾಲಂಕಾರ ಅಥವಾ ಉತ್ಪ್ರೇಕ್ಷ ಅಥವಾ ಇನ್ನೊಂದು ಅರ್ಥಾಂತರನ್ಯಾಸ ಇವುಗಳಲ್ಲೇ ಕೇಳ್ತಾರೆ. ಛಂದಸ್ಸು 3 ಅಂಕ. ಕಂದ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ ಇವುಗಳಲ್ಲೇ ಕೇಳುವ ಸಾಧ್ಯತೆ ಹೆಚ್ಚು. ಗಾದೆ ಮಾತುಗಳು, ಗಾದೆಯಲ್ಲಿ ಆ ಒಂದು ಗಾದೆ ಮಹತ್ವವನ್ನು ಕುರಿತು ವಿವರಣೆ ಕೊಡುವಂಥದ್ದು. ಮತ್ತು ಪತ್ರ 5 ಅಂಕಕ್ಕೆ ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರಬಂಧ 2 ಕೊಡ್ತಾರೆ, ಆಪ್ಷನ್ 1 ಇರ್ತದೆ, ಅದನ್ನು 1 ಆಯ್ಕೆ ಮಾಡ್ಕೊಂಡು ನೀವು ಬರೀಬೇಕಾಗತ್ತೆ. ಇದಿಷ್ಟು ನಿಮಗೆ ಒಟ್ಟು ನಿಮಗೆ 1 ಅಂಕದ್ದು 7 ಪ್ರಶ್ನೆ, 2 ಅಂಕದ್ದು 10 ಪ್ರಶ್ನೆ, 3 ಅಂಕದ್ದು 8 ಪ್ರಶ್ನೆ, 4 ಅಂಕದ್ದು 4 ಪ್ರಶ್ನೆ. ಒಟ್ಟು ನಿಮಗೆ ಪ್ರಶ್ನೆ ಉತ್ತರಗಳಲ್ಲಿ 67 ಅಂಕ ಕೇಳ್ತಾರೆ. ಉಳಿದಂತೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ 29 ಅಂಕ ಕೇಳ್ತಾರೆ. ಇನ್ನು 4 ಅಂಕ ಅಪಠಿತ ಗದ್ಯ ಇರ್ತದೆ, ಅಪಠಿತ ಗದ್ಯದಲ್ಲಿ 4 ಅಂಕ ಕೇಳ್ತಾರೆ. ಇದಿಷ್ಟು ನಿಮ್ಮ ನೀಲ ನಕಾಶ ಆಗಿತ್ತು ಪ್ರಶ್ನೆ ಪತ್ರಿಕೆಯದು. ಪ್ರೀತಿಯ 9ನೇ ತರಗತಿ ಮಕ್ಕಳೇ, ಇನ್ನೇನು ಈ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನಡೀತದೆ. ಆ ಎಕ್ಸಾಮ್ಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಅಂಕ ತಗೋಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.